26 ಇದರ ಪತ್ರಿಕಾಗೋಷ್ಠಿ ಮತ್ತು ಪೋಸ್ಟರ್ ಅನಾವರಣ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೂ ಸ್ವಾಗತ. ಆಯುಷ್ ಹಬ್ಬ ಸಮಿತಿ 2026 ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಕೇಶವ್ ಪಿ ಕೆ ಅವರು ಎಲ್ಲರನ್ನೂ ಸ್ವಾಗತಿಸಬೇಕಾಗಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಆಯುಷ್ ಹಬ್ಬ 2026 ನಮ್ಮ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ ವೈದ್ಯರೊಳಗೊಂಡ ಒಂದು ಸಂಸ್ಥೆ. ಅದರ ಒಂದು ಹಬ್ಬ ನಮ್ಮ TMA ಕನ್ವೆನ್ಷನ್ ಸೆಂಟರಲ್ಲಿ ನಾಡಿದ್ದು ಜನವರಿ 31 ಮತ್ತು ಫೆಬ್ರವರಿ 1ಕ್ಕೆ ನಡೆಯಲಿಕ್ಕಿದೆ. ಈ ಒಂದು ಚಾಲನಾ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ UT ಖಾದರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಮಾಧ್ಯಮ ಬಂಧುಗಳಿಗೆ ಗೌರವಯುತವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಆಯುಷ್ ಹಬ್ಬದ ಹಾನರರಿ ಪ್ರೆಸಿಡೆಂಟ್ ಡಾಕ್ಟರ್ ಆಶಾ ಜ್ಯೋತಿ ರೈ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ನಮಗೆ ಎಷ್ಟೇ ಸ್ಟ್ರಿಕ್ಟ್ ಇದ್ದರೂ ಕೂಡ ನಮ್ಮ ಆಯುಷ್ ವೆಟರ್ನಿಟಿಯೊಂದಿಗೆ ಅತ್ಯಂತ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿರುವವರು ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆರ್ಗನೈಸಿಂಗ್ ಸೆಕ್ರೆಟರಿ ಡಾಕ್ಟರ್ ಸಚಿನ್ ನಡ್ಕ, ಸೆಕ್ರೆಟರಿ ಡಾಕ್ಟರ್ ಕೃಷ್ಣ ಗೋಖಲೆ, ಟ್ರೆಜರರ್ ಡಾಕ್ಟರ್ ಗೋಪಾಲಕೃಷ್ಣ ನಾಯಕ್ ಅವರನ್ನು ಕೂಡ ನಾನು ಈ ಒಂದು ಸಭೆಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ವರ್ಕಿಂಗ್ ಪ್ರೆಸಿಡೆಂಟ್ ಡಾಕ್ಟರ್ ನಂದೀಶ್, ಡಾಕ್ಟರ್ ಪ್ರವೀಣ್ ರೈ ಅವರನ್ನು ಕೂಡ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಎಕ್ಸ್ಪೋ ಇನ್ಚಾರ್ಜ್ ಡಾಕ್ಟರ್ ಪ್ರದೀಪ್, ಮೀಡಿಯಾ ಹೆಡ್ ಡಾಕ್ಟರ್ ದೇವದಾಸ್ ಪುತ್ರನ್, ಉಡುಪಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಡಾಕ್ಟರ್ NT ಅಂಚನ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ವೈಸ್ ಪ್ರೆಸಿಡೆಂಟ್ಸ್, ಕನ್ವೀನರ್, ಪ್ರಿನ್ಸಿಪಲ್ಸ್ ಆಫ್ ಡಿಫರೆಂಟ್ ಇನ್ಸ್ಟಿಟ್ಯೂಷನ್ಸ್, ಕಮಿಟಿ ಮೆಂಬರ್ಸ್ ಆಫ್ ಆಯುಷ್ ಹಬ್ಬ 2026 ಇದರ ಎಲ್ಲ ಸದಸ್ಯರನ್ನು ಕೂಡ ನಾನು ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಮುಂದಿನ ಭಾಗ ಪ್ರಾಸ್ತಾವಿಕ ಹಬ್ಬದ ಬಗ್ಗೆ ವಿಶೇಷವಾಗಿ ಹೇಗೆ ನಡೀತಾ ಇದೆ, ಏನು ನಡೀತಾ ಇದೆ ಅಂತ ಹೇಳಿ ನಮ್ಮ ಗೌರವ ಅಧ್ಯಕ್ಷರಾಗಿರುವಂಥ ಆಶಾ ಜ್ಯೋತಿಯರವರು ಮಾತಾಡಬೇಕು ಕೇಳ್ಕೊಳ್ತಿದ್ದೇನೆ. ಸಭಾಧ್ಯಕ್ಷರೇ, ಎಲ್ಲರಿಗೂ ನಮಸ್ಕಾರ. ಜನವರಿ 30 ಮತ್ತು ಫೆಬ್ರವರಿ 1ನೇ ತಾರೀಕು 2026 ನಮ್ಮ ನಗರದ TMA ಹಾಲ್ನಲ್ಲಿ ಆಯುಷ್ ಹಬ್ಬ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆಯುಷ್ ಹಬ್ಬ ಇದು 10 ವರ್ಷದ ನಂತರ ಮತ್ತೆ ಆಗ್ತಾ ಇದೆ. 2014 ಮತ್ತು 2015ರಲ್ಲಿ ಆಯುಷ್ ಉತ್ಸವ ಮತ್ತು ಆಯುಷ್ ಹಬ್ಬ ಮಾನ್ಯ ಸಭಾಧ್ಯಕ್ಷರ ಸಾರಥ್ಯದಲ್ಲಿ ಆದದ್ದು. ಆ ಸಂದರ್ಭದಲ್ಲಿ ಕೂಡ ಬಹಳ ಯಶಸ್ವಿಯಾಗಿ ಆಗಿ ಆಯುಷ್ ಉತ್ಸವವು ನಮ್ಮ ಸೆಂಟ್ರಲ್ ಮೈದಾನಲ್ಲಿ ಮತ್ತು ಆಯುಷ್ ಹಬ್ಬವು ನಮ್ಮ ಪಿಲಿಕುಳ ನಿಸರ್ಗಧಾಮದಲ್ಲಿ ಆಗಿ ಸರಿಸುಮಾರು 30ರಿಂದ 35 ಸಾವಿರ ಜನ ಆ ಕಾಲದಲ್ಲಿ ಸಹ ಅದಕ್ಕೋಸ್ಕರ ಅದನ್ನು ಬಂದು ಆಯುಷ್ ಹಬ್ಬದ ಮತ್ತು ಆಯುಷಿನ ಎಲ್ಲ ಪದ್ಧತಿಗಳ ಒಂದು ವಿಶೇಷತೆಯನ್ನು ತಿಳಿದುಕೊಂಡು ಹೋಗಿದ್ದಾರೆ. ಈ ಸಾಲಿ ಕೂಡ ನಾವು ಆಯುಷ್ ಪದ್ಧತಿ ಹೇಳಿದರೆ ಈ ಆಯುಷ್ ಯಾವುದು ಇದೆ ಇದರಲ್ಲಿ ಕಾರ್ಯನಿರತರಾಗಿರುವಂತಹ ಎಲ್ಲ ವೈದ್ಯರು ಯಾರಿರಬಹುದು ಅಥವಾ ಇದರಲ್ಲಿ ಕಾರ್ಯನಿರತರಾಗಿರುವಂತಹ ಎಲ್ಲ ವ್ಯಕ್ತಿಗಳ ಒಂದು ಸಹಭಾಗಿತ್ವದಲ್ಲಿ ನಾವು ಈ ಆಯುಷ್ ಹಬ್ಬ 2026 ಅನ್ನು ನಾವೀಗ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಯುಷ್ ಹಬ್ಬ ಸಮಿತಿ ಅಲ್ಲದೆ ನಮ್ಮ ಆಯುಷ್ ಇಲಾಖೆ ಜಿಲ್ಲಾ ಆಡಳಿತದ ಸಹಕಾರದೊಂದಿಗೆ ಎಲ್ಲ ಆಯುಷ್ ಆಸ್ಪತ್ರೆಗಳು, ಎಲ್ಲ ಕಾಲೇಜುಗಳು ಮತ್ತು ವೃತ್ತಿಯಲ್ಲಿ ನಿರತರಾದಂತಹ ಆಯುಷ್ ವೈದ್ಯರುಗಳು ಎಲ್ಲರ ಜಂಟಿ ಆಶ್ರಯದಲ್ಲಿ ಆಯುಷ್ ಹಬ್ಬ 2026 ನಡೆಯಲಿದೆ. ಇದರಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅದು ನಮ್ಮ ಈ ಯಾವುದು ಕರ್ಟನ್ ರೈಸರ್ ಏನಾಗ್ತದೆ ಅದರ ನಂತರ ನಿಮ್ಗಳಿಗೆ ಎಲ್ಲ ಬ್ರೀಫ್ ಮಾಡ್ತೇವೆ ನಾವು. ಸದ್ಯಕ್ಕೆ ನಮ್ಮ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಚಿನ್. ಈಗ ಮುಂದಿನ ಭಾಗವಾಗಿ ನಮ್ಮ ಆಯುಷ್ ಹಬ್ಬ 2026 ಇದರ ಪೋಸ್ಟರ್ ಅನಾವರಣ ಮಾಡಬೇಕಾಗಿ ಶ್ರೀಯುತ UT ಖಾದರ್ ಸರ್ ಅವರಿಗೆ ಕೇಳ್ಕೊಳ್ತೇನೆ.
ಓಕೆ. ಪ್ರದೀಪಣ್ಣ. ನಮ್ಮ ಜೊತೆಯಲ್ಲಿ ಆಯುಷ್ ಹಬ್ಬ 2026 ಸಮಿತಿ ಅಧ್ಯಕ್ಷ ಅಂತ ಕೇಶವ್ ಸುಲ್ಯಾರವರು, ಗೌರವಾಧ್ಯಕ್ಷ ಅಂತ ಆಶಾಜ್ಯೋತಿ ರೈರವರು, ಇನ್ನಿತೆಲ್ಲ ಆಯುಷ್ಗೆ ಸಂಬಂಧ ವೈದ್ಯರು ಮತ್ತು ಹಿತೈಷಿಗಳು ಇರುತ್ತಿದ್ದಾರೆ. ಆಯುಷ್ ಹಬ್ಬ 2026 ಜನವರಿ 31 ಮತ್ತು ಫೆಬ್ರವರಿ 1ಕ್ಕೆ ಮಂಗಳೂರಿನ ಕೇಂದ್ರ ಭಾಗದಿಂದ TMA5 ಸಭಾಂಗಣ ನಡೀತಿರುವುದು ಅತ್ಯಂತ ಸಂತೋಷ. ಹಿಂದೆ ನಾನು ಆರೋಗ್ಯ ಸಚಿವನಾಗಿದ್ದಾಗಲೂ ಕೂಡ ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಆಯುಷ್ ಹಬ್ಬಕ್ಕೆ ಹಮ್ಮಿಕೊಂಡು ಅತ್ಯಂತ ಯಶಸ್ವಿಯಾಗಿದೆ. ಅದಕ್ಕಾಗಿ ಆಯುಷ್ನ ಒಬ್ಬ ಹಿತೈಷಿಯಾಗಿ ನಾನು ಇವತ್ತಿಲ್ಲಿ ಭಾಗವಹಿಸ್ತಾ ಇದ್ದೇನೆ. ಒಂದು ಯಾಕೆಂತ ಹೇಳಿದರೆ ನೋಡಿ, ಆಯುರ್ವೇದ ಸಿಸ್ಟಮ್, ಅದು ಆಯುರ್ವೇದ ಇರಲಿ, ಹೋಮಿಯೋಪತಿ ಇರಲಿ, ಯೋಗ ಇರಲಿ, ಯುನಾನಿ ಇರಲಿ, ಸಿದ್ಧ ಇರಲಿ, ಇದೆಲ್ಲವೂ ಕೂಡ ಭಾರತ ದೇಶದ ಋಷಿಮುನಿಗಳು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ವಿಶ್ವಕ್ಕೆ ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆಯುಷ್ ವೈದ್ಯಕೀಯ ಪದ್ಧತಿಯಲ್ಲಿ ಹಲವಾರು ಪ್ರಯೋಜನ ಆಗುವಂಥ ಹಲವು ಚಿಕಿತ್ಸಾ ವಿಧಾನಗಳು ಇದೆ. ಆದರೆ ಜನರಿಗೆ ಅದರ ಪರಿಚಯ ಕಡಿಮೆ ಇದ್ದ ಕಾರಣ ಜನರ ಆಕರ್ಷಣೆ ಆಗೋದು ಕಡಿಮೆ. ಆದ ಕಾರಣ ಈ ರೀತಿಯ ಆಯುಷ್ ಹಬ್ಬ ಇದ್ದಂಥ ವೈದ್ಯರುಗಳಿಗೂ ಕೂಡ ಒಂದು ಉತ್ಸಾಹ, ಮತ್ತು ಬರುವಂಥ ಯುವಕರು ಯುವತಿಯರು ಆಯುಷ್ ವಿದ್ಯಾರ್ಥಿಗಳಾಗಿ ಪರಿವರ್ತನೆ ಮಾಡಲಿಕ್ಕೆ ಕೊಡುವಂಥ ಪ್ರೋತ್ಸಾಹ, ಮತ್ತು ಜನಸಾಮಾನ್ಯರಿಗೆ ಇದರ ಹತ್ತಿರ ಬಂದು ಈ ವೈದ್ಯಕೀಯ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ದೊಡ್ಡ ಮಟ್ಟ ಪ್ರಯೋಜನಕಾರಿಯಂತಹ ಒಂದು ಜನಜಾಗೃತಿಯೊಂದು ಕಾರ್ಯಕ್ರಮ ಇವತ್ತು ಆಗಿದೆ. ಸುಮಾರು 5ರಿಂದ 10 ಸಾವಿರ ಆ ಜನಸಾಮಾನ್ಯರು ಇವತ್ತು ಆಯುಷ್ ಪದ್ಧತಿಯ ಬಗ್ಗೆ ಅರ್ಥಕೊಳ್ಳಲು ಭೇಟಿ ಮಾಡುವಂಥ ಒಂದು ಇವರಿಗೆ ನಿರೀಕ್ಷೆ ಇದೆ. ಅದೇ ನನಗೆ ವಿಶ್ವಾಸ ಇದೆ, ಅದಕ್ಕಿಂತ ಜಾಸ್ತಿ ಕೂಡ ಜನ ಇವತ್ತು ಬರ್ತಾರೆ. ಯಾಕೆಂತೇಳಿ ಜನರಿಗೆ ಇವತ್ತು ಆ ಆಯುಷ್ ಪದ್ಧತಿಯನ್ನು ಪುನರುಜ್ಜೀವನಗೊಳಿಸಬೇಕು, ಅದು ಜನರಿಗೆ ಪ್ರಯೋಜನ ಆಗಬೇಕಂತ ಜನ ಇವತ್ತು ನೋಡ್ತಾ ಇದ್ದಾರೆ. ಅದಕ್ಕೆ ಒಂದು ವೇದಿಕೆ ತಯಾರು ಮಾಡಿಕೊಡುವಂಥ ಜವಾಬ್ದಾರಿಯೇ ಅದು ಆಯುಷ್ ಹಬ್ಬದ ಸಮಿತಿಯ ದೊಡ್ಡ ಮಟ್ಟದ ಜವಾಬ್ದಾರಿ ಮತ್ತು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಅದರಾದ ಮಹತ್ವ ಇದೆ. ಅದು ಆಯುಷ್ ಇರಲಿ, ಅಲೋಪತಿ ಇರಲಿ, ಆಯುರ್ವೇದಕ್ಕೆ ಇರಲಿ, ಹೋಮಿಯೋಪತಿ ಇರಲಿ ಅಥವಾ ಯೋಗ ಇರಲಿ, ಅದರ ಮಹತ್ವ ಇದೆ. ಆ ಎಲ್ಲ ಮಹತ್ವ ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನು ಯಾವ ಕೂಡ ಹೇಳ್ತಾ ಇದ್ದೆ, ನಮಗೆ ಯಾವ ಪದ್ಧತಿ ಅಂತ ಇಂಪಾರ್ಟೆಂಟ್ ಅಲ್ಲ, ನಮಗೆ ಪೇಷಂಟ್ ಈಸ್ ಇಂಪಾರ್ಟೆಂಟ್. ಪೇಷಂಟಿಗೆ ಯಾವ ಚಿಕಿತ್ಸೆ ಬೇಕು ಆ ಚಿಕಿತ್ಸೆಗಳು ನಾವು ಪ್ರೋತ್ಸಾಹ ಕೊಡುವಂಥ ವಿಚಾರ ಕೂಡ ಇವತ್ತು ಆಗಬೇಕು. ಆದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಇವತ್ತು ಆಯುರ್ವೇದ ಚಿಕಿತ್ಸಾಲಯ, ಆಯುಷ್ ಕಾಲೇಜುಗಳು, ಸಂಘ ಸಂಸ್ಥೆಗಳು, ಸುಮಾರು 50 ಹೆಚ್ಚು ಸಂಘ ಸಂಸ್ಥೆಗಳು ಮತ್ತು ಕಾಲೇಜುಗಳು ಇವತ್ತು ಇದೆ. ಇವರೆಲ್ಲದ ಪ್ರೋತ್ಸಾಹ ಮತ್ತು ಸಹಭಾಗಿತ್ವದಲ್ಲಿ ಇವತ್ತು ನಡೀತದೆ. ಹಾಗೂ ಬರೀ ಹಬ್ಬ ಅಂತ ಮಾತ್ರ ಅಲ್ಲ, ಜನಸಾಮಾನ್ಯ ಕೇಂದ್ರಿಕವಾಗಿ ಬೇರೆ ಬೇರೆ ಅದು ಆಯುಷ್ಗೆ ಸಂಬಂಧ ಕ್ಯಾಂಪ್ ಇರಲಿ, ಆರೈಕೆ ಕೇಂದ್ರ ಹಿರಿಯರಿಗೆ ಇರಲಿ ಅಥವಾ ಹೃದಯ ರೋಗ ಸಂಬಂಧಪಟ್ಟಾಗಿರಲಿ, ಮತ್ತು ಅಲ್ಲಿ ಬಂದವರಿಗೆ ಏನಾದರೂ ಟೆಸ್ಟ್ ಮಾಡಬೇಕಾದಲ್ಲಿ ಮನೋರಂಜನೆ ಎಲ್ಲ ಹಮ್ಮಿಕೊಂಡು ಒಂದು ಮಾದರಿಯಾದ ಮತ್ತು ಈ ಒಂದು ಆಯುಷ್ ಹಬ್ಬದ ಮುಖಾಂತರ ಬರೀ ಆಯುಷ್ಗೆ ಮಾತ್ರ ಅಲ್ಲ ಪ್ರಯೋಜನ, ಇಡೀ ಕರಾವಳಿಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೂಡ ಮನ್ನಣೆ ಮತ್ತು ಗೌರವ ಸಿಕ್ಕುವಂಥ ಕೆಲಸ ಖಂಡಿತವಾಗಿಯೂ ಆಗ್ತದೆಂಬ ವಿಶ್ವಾಸ ಖಂಡಿತವಾಗಿಯೂ ಇದೆ. ಆದಾಗ ನಮ್ಮ ಸಮಿತಿಯವರು ಇಷ್ಟೆಲ್ಲ ಮಾಡಿದಾಗ ನೀವು ಮಾಧ್ಯಮದಿಂದ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಅದಕ್ಕೆ ಸಂಪೂರ್ಣವಾದ ಪ್ರಯೋಜನ ಇವತ್ತು ಆಗ್ತದೆ. ಆದ ಕಾರಣ ತಾವೆಲ್ಲ ಕೂಡ ಪ್ರೋತ್ಸಾಹ ಕೊಡಬೇಕು, ಅಲ್ಲಿಗೆಲ್ಲ ಬರಬೇಕು ಮತ್ತು ಚಿಕಿತ್ಸೆ ಪದ್ಧತಿಯನ್ನು ಕೂಡ ತಾವೆಲ್ಲ ಅಳವಡಿಸ್ಕೊಳ್ಬೇಕು. ಇದಕ್ಕೆ ಮತ್ತು ಆಯುಷ್ ಮತ್ತು ನ್ಯಾಚುರೋಪತಿ ಇದೆಲ್ಲ ಇರಲಿ, ಇದರ ರೋಗ ಬಂದು ಮದ್ದು ಕೊಡೋಕ್ಕಿಂತ ಜಾಸ್ತಿ ಇದರಲ್ಲಿ ರೋಗ ಬರದ ರೀತಿ ತಡೆಗಟ್ಟಲಿಕ್ಕೆ ಇವತ್ತಿದೆ. ನಾವೀಗ ರೋಗ ಬಂದ ನಂತರ ಆಸ್ಪತ್ರೆಗೆ ಓಡುವುದಲ್ಲದೆ ಬರುವಂಥ ರೋಗ ಆಟೋಮೆಟಿಕ್ ಬರ್ತದೆ, ನಮ್ಮ ಮಿಸ್ಟೇಕಿಂದಲೇ ಬರುವಂಥದ್ದು. ಈ ರೋಗ ಬರುವುದನ್ನು ಹೇಗೆ ತಡೆಗಟ್ಟಬೇಕಂತೇಳಿ ಹಲವಾರು ಇವತ್ತು
ಪ್ರಿವೆಂಟಿವ್ ಮೆಡಿಸನ್ ಇವತ್ತು ನಮಗೆ. ಆದ ಕಾರಣ ಈ ನಮ್ಮ ಮುಖ್ಯ ಉದ್ದೇಶ ಆಸ್ಪತ್ರೆನ ಜಾಸ್ತಿ ಕಟ್ಟೋದಲ್ಲ, ಆಸ್ಪತ್ರೆನ ಕಡಿಮೆ ಮಾಡಬೇಕಾದ್ರೆ ಆಯುಷ್ ಅಂತ ಪ್ರಿವೆಂಟಿವ್ ಮೆಷರ್ಸ್ ಇವತ್ತು ಸಮಾಜದ ಜನಜಾಗೃತಿ ಆಗಬೇಕು, ಪ್ರತಿಯೊಂದು ಮನೆಯಲ್ಲಿ ಕೂಡ ಬರಬೇಕು. ಹಿಂದೆ ಇತ್ತು, ಪ್ರತಿಯೊಂದು ಹಿರಿಯರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಹಲವಾರು ಇವತ್ತು ಮದ್ದುಗಳು ಗೊತ್ತಿತ್ತು. ನಾವು ನೀವು ಸಣ್ಣದಿರುವಾಗ ನಮಗೆಲ್ಲ ಗೊತ್ತಿದೆ, ಈಗಲೂ ಕೂಡ ಕೆಲವು ಮನೆಯಲ್ಲಿ ಇದೆ. ಅದಕ್ಕಾಗಿ ಬಹುಶಃ ಇದೆಲ್ಲ ಕೂಡ ಜನರಿಗೆ ಪ್ರಯೋಜನ ಕಾರ್ಯಕ್ರಮ ಆದಾಗ ನಾನು ಶುಭಾಶಯ ಸಲ್ಲಿಸ್ತೇನೆ. ನಿಮ್ಮೆಲ್ಲ ಸಹಕಾರ ಬೇಕಂದ್ರೆ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆಯುಷ್ ಅಲ್ಲ, ಅವ್ರಿಗೇನೋ ಡೌಟ್ ಇದ್ದರೆ ಕೇಳಿ. ಹೌದು, ಕೋವಿಡ್ ಬಂತು 2000. ಹೌದು, ಅದು ಶುಭಗಳಿಗೆ ಬರಬೇಕಲ್ಲ. ಕೋವಿಡ್ ಬಂತು ಸರ್. ಹೌದು, ಅಲ್ಲಲ್ಲ, ಇವರು ಕೇಳೋ ಪ್ರಶ್ನೆ ಕರೆಕ್ಟೇ ಆಗಿದೆ. ಜಾಸ್ತಿ ಈಗ ಇವರೆಲ್ಲ ಕೂಡ ಇದರಲ್ಲೇ ಕೇಂದ್ರೀಕೃತವಾಗಿದ್ದಾರೆ. ಏನು ನಾಡು ಜನವರಿ 1 ಹೇಗೆ ಮಾಡೋದಂತೇಳಿ, ಯಾಕೆ ಆಗಲಿಲ್ಲ ಅಂತೇಳಿ ಮತ್ತೆ ಆಲೋಚನೆ ಮಾಡಿ ಹೇಳುವ. 2019-20 ಮಾಡಬೇಕಂತಿತ್ತು. ಆ ಸಂದರ್ಭದಲ್ಲಿ ಕೋವಿಡ್ ಬಂದದ್ರಿಂದ ಸ್ವಲ್ಪ ಮುಂದೆ ಹೋಯಿತು. ಮುಂದೆ ಹೋದ ಸ್ವಲ್ಪ ಜಾಸ್ತಿ ಡ್ರ್ಯಾಗ್ ಆಯಿತು ಅಂತ ಹೇಳ್ಬೋದು. ಅಲ್ಲಲ್ಲ, ಇಸ್ ಪಾಯಿಂಟ್ ಇಸ್ ಕರೆಕ್ಟ್. ಆಗ ಸಭಾಧ್ಯಕ್ಷರು ಆರೋಗ್ಯ ಸಚಿವರಾಗಿದ್ದರು, ತುಂಬಾ ಸಪೋರ್ಟ್ ಇತ್ತು ಆ ಕಾಲದಲ್ಲಿ. ಈಗ ಮತ್ತೆ ಹೌದು, ಖಂಡಿತ. ಆಯುಷ್ ಹಬ್ಬ 2026 ಒಂದು ವಿಶೇಷತೆ ಹೇಳಿದರೆ ಸಾರ್ವಜನಿಕರಿಗೆ ಎಲ್ಲರಿಗೂ ಮುಕ್ತವಾದಂತಹ ಪ್ರವೇಶಾವಕಾಶ ಇದೆ. ಇದರಲ್ಲಿ ನಾವು ಆರೋಗ್ಯ ಆಹಾರ ಹಬ್ಬ, ಮಹಿಳಾ ಸ್ವಾಸ್ಥ್ಯ ಹಬ್ಬ, ಆಯುಷ್ ಸೌಂದರ್ಯ ಹಬ್ಬ, ಹೃದಯ ಆರೋಗ್ಯ ಸಂಭ್ರಮ, ಇದನ್ನೊಂದು ಸ್ಪೆಷಲ್ ಆಗಿ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು. ಈಗಿನ ಕಾಲದಲ್ಲಿ ತುಂಬಾ ಜನ ಹೃದಯಾಘಾತದಿಂದ ಸಾಯೋದನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನಾವು 2000 ಜನ ರಿಜಿಸ್ಟರ್ಡ್ ಜನಗಳಿಗೆ ಹೃದಯ ತಪಾಸಣೆ, ಡಯಾಗ್ನೋಸ್ಟಿಕ್ಸ್ ಹೇಳಿದರೆ ಮಾಡರ್ನ್ ಮೆಥಡ್ಸ್ನಲ್ಲಿ ಡಯಾಗ್ನೋಸ್ಟಿಕ್ಸ್ ಮಾಡಿ, ಅದರ ನಂತರ ಆಯುಷ್ನ ಒಂದು ಪದ್ಧತಿಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ಹೃದಯವನ್ನು ಕಾಪಾಡಿಕೊಳ್ಳಬಹುದು ಹೇಳುವಂತಹ ಒಂದು ಮಾಹಿತಿಗಳನ್ನು ಅವತ್ತು ಕೊಡಲಿಕ್ಕಿದ್ದೇವೆ. ಅದು ಮಾತ್ರ ಅಲ್ಲ, ಒತ್ತಡ ನಿರ್ವಹಣಾ ಕೌಶಲ್ಯ ಹೇಳಿದರೆ ಈಗ ನಾವು ನೋಡ್ತಾ ಇದ್ದೇವೆ, ಎಕ್ಸಾಮಿನೇಷನ್ ಒತ್ತಡ ಇರಬಹುದು, ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಶುರುವಾಗ್ತದೆ. ಹಾಗಾಗಿ ಮಕ್ಕಳು ಮತ್ತು ಮಹಿಳೆಯರಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಒತ್ತಡ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಎಕ್ಸಾಮ್ಸನ್ನು ಹೇಗೆ ಫೇಸ್ ಮಾಡಬೇಕು, ಈ ವಿಚಾರದಲ್ಲಿ ಸಹ ಈ ಒಂದು ಟಾಪಿಕನ್ನು ನಾವು ಅಲ್ಲಿ ಇಟ್ಕೊಂಡಿದ್ದೇವೆ. ಆಯುಷ್ ವೈಜ್ಞಾನಿಕ ಅಧಿವೇಶನಗಳಿರ್ತವೆ. ಅದು ಎಲ್ಲ ಆಯುಷ್ ಪದ್ಧತಿಯ ಎಲ್ಲ ಸ್ಟ್ರೀಮ್ಸ್ಗಳಿಗೆ ಅಪ್ಲೈ ಆಗುವಂತಹ ಒಂದು ಟಾಪಿಕ್ಸನ್ನು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಸ್ವದೇಶಿ ಸಾವಯವ ಹಬ್ಬ ಇರ್ತದೆ, ಆಯುಷ್ ಚಿಕಿತ್ಸಾ ದರ್ಶನ ಇರ್ತದೆ, ಸ್ವಾಸ್ಥ್ಯ ಪ್ರದರ್ಶನ ಮಳಿಗೆಗಳಿರ್ತವೆ, ಆಯುಷ್ ಔಷಧ ಮಳಿಗೆಗಳಿರ್ತವೆ, ಆಯುಷ್ ಹ್ಯಾಕೆಥಾನ್ ಇದೆ. ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸನ್ನು ಒಟ್ಟಿಗೆ ಸೇರಿಸಿಕೊಂಡು ಆಯುಷ್ನಲ್ಲಿ ಮುಂದೆ ಬರುವಂತಹ ಯಾವ ರೀತಿಯಲ್ಲಿ ನಾವು ಈಗಿನ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಳ್ಬಹುದು ಹೇಳಿ ಹ್ಯಾಕೆಥಾನ್ ಮತ್ತು ಐಡಿಯಾಥಾನ್ ಇಟ್ಕೊಂಡಿದ್ದೇವೆ. ಆಯುಷ್ ಸ್ಮಾರ್ಟ್ ಆ್ಯಪ್ಗಳಿರ್ತವೆ ಮತ್ತು ಸಾಂಸ್ಕೃತಿಕ ವೈಭವ ಮತ್ತು ಮನೋರಂಜನಾ ಹಬ್ಬ, ಇದೆಲ್ಲ ನಾವು ಆಯುಷ್ ಹಬ್ಬದಲ್ಲಿ ಹಮ್ಮಿಕೊಂಡಂತಹ ಒಂದು ವ್ಯವಸ್ಥೆಗಳು. ಮಹಿಳಾ ಹಬ್ಬವನ್ನು ನಾನು ಇಲ್ಲಿ ಉಲ್ಲೇಖ ಮಾಡಬೇಕಂತಿದ್ದೇನೆ. ಒಂದು ಹೆಣ್ಣು ಮಗಳು ಒಂದು ಅಡಲೆಸೆಂಟ್ ಏಜ್ ಹೇಳಿದರೆ ಅವಳು ಮೈನರಿಯುವುದರಿಂದ ಹಿಡಿದು ಒಂದು ಹೆಂಗಸಿನ ಪರಿಪೂರ್ಣವಾದಂತಹ ಜೀವನ ಯಾವ ರೀತಿಯಲ್ಲಿ ಅವರು ನಿರ್ವಹಣೆ ಮಾಡಬೇಕು ಹೇಳುವಂತಹದ್ದನ್ನು ಸಹ ಸ್ಪೆಷಲ್ ಆಗಿ ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ನಮ್ಮ ಮಾಧ್ಯಮ ಮಿತ್ರರ ನಮಗೆ ಸಹಕಾರ ಬೇಕು. ಆದಷ್ಟು ಜನ ಆಯುಷ್ನತ್ತ ಬರಬೇಕು. ಆಯುಷ್ನಲ್ಲಿ ಇರುವಂತಹ ವಿಶೇಷವಾದಂತಹ ಜ್ಞಾನ ಏನಿದೆ ಅದು ಎಲ್ಲರಿಗೆ ಗೊತ್ತಾಗಬೇಕು ಹೇಳುವಂಥದ್ದು ಒಂದು ಇದರ ಉದ್ದೇಶ. ಮತ್ತು ನಿಮಗೇನಾದರೂ ಇದರ ವಿಷಯದಲ್ಲಿ ಕೇಳಲಿಕ್ಕಿದ್ರೆ ಖಂಡಿತವಾಗಿ ನಾವು ವಿ ಆರ್ ಓಪನ್ ಟು ಕ್ವೆಶ್ಚನ್ಸ್. ಹಾಂ, ಈಗ ಟೆಕ್ನಾಲಜಿ, ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಆಯುರ್ವೇದದಲ್ಲಿ ನಾಡಿ, ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ, ಒಂದು ನಾಡಿ ಪರೀಕ್ಷೆ ಅಂತ ಇರ್ತಾಯಿತ್ತು. ಈಗ ಅದರ ಒಟ್ಟಿಗೆ ಫಿಸಿಕ್ಸನ್ನು ಎಲೆಕ್ಟ್ರಾನಿಕ್ಸನ್ನು ಸೇರಿಸಿಕೊಂಡು ಈಗ ನಾಡಿ ತರಂಗಿಣಿ ಹೇಳುವಂಥದ್ದನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಆಯುಷ್ನ ವಿಶೇಷವಾದ ಜ್ಞಾನವನ್ನು ಇವತ್ತಿನ ಕಾಲಕ್ಕೆ ಅಳವಡಿಸಲಿಕ್ಕೆ ಹೇಗೆ ಟೆಕ್ನಾಲಜಿಯನ್ನು ಅದರೊಳಗೆ ಹೇಗೆ ಅಳವಡಿಸ್ಬೋದು. ಎಷ್ಟೋ ಜನರ ಮಕ್ಕಳು ಇವತ್ತು ಸ್ಟೂಡೆಂಟ್ಸ್ ವಿಶೇಷವಾದಂತಹ ಐಡಿಯಾಸ್ ಇಟ್ಕೊಂಡು ಬರ್ತಾ ಇದ್ದಾರೆ. ಆ ಐಡಿಯಾಸ್ಗೆ ಅವರು ಪೋಷಣೆ ಆಗಬೇಕು, ಪೋಷಣೆ ಆಗ್ತಾ ಇಲ್ಲ. ಆ ಪೋಷಣೆಯನ್ನು ನಾವು ಕೊಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ. ಐಡಿಯಾಥಾನ್ಸೇ ಇದೆ, ಅದರ ಒಟ್ಟಿಗೆ ಐಡಿಯಾಥಾನ್ ಆ್ಯಂಡ್ ಹ್ಯಾಕೆಥಾನ್. ಸ್ಮಾರ್ಟ್ ಆ್ಯಪ್ಸ್ ಅಂತ ಹೇಳಿದರೆ ನಮಗೆ
ಯಾ ಈಗ ಕೆಲವಾರು ಇನೋವೇಷನ್ಸ್ ಈಗ ಉಳಿದ ಇದರಲ್ಲಿ ಹೇಗೆ ಆ್ಯಪ್ಸನ್ನು ನಾವು ಮಾಡ್ತೇವೆ ಅದೇ ರೀತಿಯಲ್ಲಿ ಆಯುಷಿಗೆ ಸಂಬಂಧಪಟ್ಟಂತಹ ನಾನಾ ರೀತಿಯ ಆಯಾಮಗಳಲ್ಲಿ ಆ್ಯಪ್ಸ್ ಮಾಡುವಂತಹ ಒಂದು ವಿಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಹಾಂ ಆಯುರ್ವೇದ ಇದು ಅಂತ ಹೇಳಿ ತುಂಬ ರೀತಿಯಲ್ಲಿ ವಿಡಿಯೋಗಳು ಮಾಹಿತಿ ಕೊಡುವ ಸರಿ. ಇದು ಜಿನೈನ ಅವರು ಸರ್ಟಿಫೈಡ್ ಇದ್ದಾರಾ? ನಿಮ್ಮ ಕ್ವೆಶನ್ ತುಂಬ ಸರಿಯಾದದ್ದೇ, ಮಾತ್ರ ಇವತ್ತಿಗೆ ಪ್ರಸ್ತುತ ಅಂತ ಗೊತ್ತಿಲ್ಲ. ಆದರೂ ಸಹ ಜೆನ್ಯುವಿನ್ ಆಗಿ ಈಗ ಇಷ್ಟು ಜನ ಗ್ರ್ಯಾಜುಯೇಟ್ಸ್ ನಾವು ಹೊರಗೆ ಬರ್ತಾ ಇದ್ದೇವೆ, ಜನರಿಗೆ ಸಹ ಅದು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಅಂತ ಹೇಳಿ ಉಳಿದವರನ್ನು ಅಲ್ಲಗಳೆಯುವುದಿಲ್ಲ. ಎಷ್ಟೋ ಜನ ಪಾರಂಪರಿಕವಾಗಿ ಅವರ ತಂದೆಯಿಂದ ಮುತ್ತಾತನಿಂದ ಎಲ್ಲ ಕಲ್ತ್ಕೊಂಡು ಬಂದವರಿದ್ದಾರೆ, ಅವರನ್ನು ಸಹ ನಾವು ಅಲ್ಲಗಳೆಯುವುದಿಲ್ಲ. ಆದರೆ ಸಹ ನೀವು ಅದನ್ನು ಫಾಲೋ ಮಾಡುವಾಗ ಒಂದು ಕ್ವಾಲಿಫೈಡ್ ಆಯುರ್ವೇದ ಅಥವಾ ಹೋಮಿಯೋಪತಿ ಅಥವಾ ನೇಚರೋಪತಿ ಡಾಕ್ಟರ್ ಹತ್ರ ನೀವು ಒಂದು ಮತ್ತೊಮ್ಮೆ ಸೆಕೆಂಡ್ ಒಪಿನಿಯನ್ ತೆಕ್ಕೊಂಡು ನಂತರ ಫಾಲೋ ಮಾಡ್ಕೊಳ್ಳಿ ಅಂತ ಅಷ್ಟೇ. ಥ್ಯಾಂಕ್ ಯು. ವಂದನಾರ್ಪಣೆ ಡಾಕ್ಟರ್ ದೇವದಾಸ್ ಸರ್. ತೊಂದರೆ ಇಲ್ಲ. ಎಲ್ಲರಿಗೂ ನಮಸ್ಕಾರ.